ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ವಿಡಿಯೋ ಏನಪ್ಪ ಅಂದ್ರೆ ಮೀನದ ಜೀವಾಮೃತ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಅದನ್ನ ಹೊಲಕ್ಕೆ ಯಾಕೆ ಹಾಕ್ತಾರೆ ಅಂಥೇಳಿ ಈ ವಿಡಿಯೋದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾನಂತೆ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ನಾ ಬಂದನಿ ಎಲ್ಲಿಗೆ ಅಂದ್ರೆ ನಮ್ಮ ಅಣ್ಣಾರ ಹೊಲಕ್ಕೆ. ಈಗ ಅವ್ರು ಅಡಿಕೆ ಗಿಡನ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂಥೇಳಿ ಅವ್ರನ್ನೂ ಒಂದು ಮಾತು ಕೇಳೋಣಂತ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಂಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಅಣ್ಣ ಈಗ ಇದು ಎಷ್ಟು ಎಕರೆ ಐತಿ ತೋಟ ನಿಮ್ದು? ಅಣ್ಣ ಇದಷ್ಟು 2 ಎಕರೆ ಐತಿ ನೋಡು. 2 ಎಕರೆ ಫ್ಲಾಟ್ ಐತಿ ಒಟ್ಟು. 2 ಎಕರೆ. ಇದಕ್ಕ ಈಗ ಅಡಿಕೆ ಹಚ್ಚಿರಲ್ಲ, ಯಾವ ಬೆಟ್ಟಿ ಇವು? ಅಡಿಕೆ ಬೆಟ್ಟಿ ಸಾಗರ್ ಬೆಟ್ಟಿ. ಸಾಗರ್ ಬೆಟ್ಟಿ. ಅಣ್ಣ ಈಗ ಗಿಡ ಅದಾವಲ್ಲ, ಎಷ್ಟು ವರ್ಷದ ಗಿಡ ಇವು ನೀವು? ಇವು 6ನೇ ವರ್ಷಕ್ಕೆ ಕಾಲಿಟ್ಟಾವ ನೋಡೋಣ. ಈಗ ಇವು 6ನೇ ವರ್ಷಕ್ಕೆ ಕಾಲಿಟ್ಟಾವ. ಈಗ 2 ಸಲ ನೀವು ಈ ಗಿಡನ ಕಟಾವ್ ಮಾಡಿರಿ? ಈಗ 3 ಸಲ ಕಟಾವ್ ಮಾಡಿ. 3 ಸಲ ಕಟಾವ್ ಮಾಡಿರಿ. ಈಗ 1ನೇ ಸಲ ಕಟಾವ್ ಮಾಡಿಂದ ಎಷ್ಟು ಬಂತದ ಕಾಟ? 1ನೇ ಸಲ 6 ಕ್ವಿಂಟಲ್ ಬಂತ. 1ನೇ ಸಲ ಕಟಾವ್ ಮಾಡಿದಾಗ 6 ಕ್ವಿಂಟಲ್ ಬಂತು. 2ನೇ ಸಲ ಅಣ್ಣ? 2ನೇ ಸಲ 32 ಕ್ವಿಂಟಲ್ ಬಂದ. 32 ಕ್ವಿಂಟಲ್. ಈಗ ಎಷ್ಟನೇ ವರ್ಷದ? ಈಗ 6ನೇ ವರ್ಷಕ್ಕೆ. ಈಗ ನೀವು 3ನೇ ವರ್ಷಕ್ಕೆ ಕಟಾವ್ ಮಾಡಿರಿ ಗಿಡ. ಹಂಗಾರ 3ನೇ ವರ್ಷಕ್ಕೆ ಫಲ ಬಂದವ. 3 ವರ್ಷಕ್ಕೆ ಫಲ ಬಂದ. ಈಗ ಇವು 3 ವರ್ಷಕ್ಕೆ ಫಲ ಬಿಟ್ಟಾವ ಅಂದೆಲ್ಲ, ಇದಕ್ಕೆ ಯಾವ ಗೊಬ್ಬರ ನೀವು ಮೇಂಟೈನ್ ಮಾಡಿರಿ ಮತ್ತು ಈ ಹೊಲನ ಯಾವ ರೀತಿ ಮೇಂಟೈನ್ ಮಾಡಿರಿ? ನಾವು ಬರೀ ಸಗಣಿ ಗೊಬ್ಬರ ಒಂದು ಹಾಕಿವಣ್ಣ. ಇದಕ್ಕೆ ನೀವು ಬರೀ ಸಗಣಿ ಗೊಬ್ಬರ ಒಂದ ಹಾಕಿರಿ, ಮತ್ತೆ ಏನು ನೀವು ಬೇರೆ ಸರ್ಕಾರಿ ಗೊಬ್ಬರ ಏನು ಯೂಸ್ ಮಾಡಿಲ್ಲ? ಯೂಸ್ ಮಾಡಿರಿ ನಾನು. ನೀನು ಸಗಣಿ ಗೊಬ್ಬರ ಹಾಕಿ ಮೇಂಟೈನ್ ಮಾಡೇನಿ ಅಂತಲ್ಲ, ಈಗ ಒಂದ್ ಗಿಡಕ್ಕೆ ಎಷ್ಟು ಸಗಣಿ ಗೊಬ್ಬರ ಹಾಕ್ತೀನಿ ನೀನು? ಒಂದು ಗಿಡಕ್ಕೆ ಒಂದು ಬುಟ್ಟಿ ತುಂಬಾ ಗೊಬ್ಬರ ಹಾಕ್ತಾವ. ಒಂದ್ ಗಿಡಕ್ಕೆ ಒಂದ್ ಬುಟ್ಟಿ ತುಂಬಾ ಗೊಬ್ಬರ ಹಾಕ್ತಿ. ಆ ಗೊಬ್ಬರಕ್ಕೆ ಮತ್ತೆ ಏನಾರ ಮಿಕ್ಸ್ ಮಾಡ್ತಿ? ಏನ್ ಸಗಣಿ ಗೊಬ್ಬರ ಅಷ್ಟ ಹಾಕ್ತಿ? ಈ ಸಲ ಫ್ಯಾಕ್ಟ್ರಿ ಗೊಬ್ಬರ ಮಿಕ್ಸ್ ಮಾಡಿದ್ವಿ. ಅಂದ್ರ ಕಬ್ಬಿನ ವೇಸ್ಟ್ ಬರುತ್ತಲ್ಲ, ಅದು ಮಡ್ಡಿ ಅಂತಾರ, ಮಡ್ಡಿ, ಅದನ್ನ ಮಿಕ್ಸ್ ಮಾಡಿದ್ವಿ ಈ ಸಲ. ಅದನ್ನ ಮಿಕ್ಸ್ ಮಾಡೋಣ. ಅದನ್ನ ಎಷ್ಟು ಎಲ್ಲಾ ಮಿಕ್ಸ್ ಮಾಡಿ ಒಂದೊಂದ್ ಗಿಡಕ್ಕೆ ಒಂದ್ ಬುಟ್ಟಿ ಹಾಕಿ. ಬುಟ್ಟಿ ಹಾಕಿ. ಈಗೇನು ಒಂದ್ ಬುಟ್ಟಿ ಗಿಡ ಸುತ್ತಲ ಹಾಕ್ತಿರಿ ಏನು ಒಂದ ಬತ್ತಲ್ಲಿ ಹೋಗಿತೀರಿ? ಗಿಡ ಸುತ್ತಲ ಹಾಕ್ಬೇಕು. ಗಿಡ ಸುತ್ತಲೇ ಹಾಕ್ತಿರಿ. ಯಾಕಂದ್ರ ಅವು ಬೇರೆ ಗಿಡ ಸುತ್ತಲ ಇದ್ದಾಗ ಎಲ್ಲಾ ಕಡೆ ಹೇಳ್ಕಂತಾವ. ಒಂದ್ ಸೈಡ್ ಹಾಕಿದ್ರ ಒಂದ್ ಸೈಡ್ ಅಷ್ಟೇ ಹೇಳ್ಕಂತಾವು. ಅಂದ್ರ ಈ ಕಡೆ ಬೇರೆ ಅಷ್ಟೇ, ಒಂದ್ ಸೈಡ್ ಹಾಕ್ಯವಲ್ಲ ಆ ಬೇರೆ ಅಷ್ಟೇ ಹೇಳ್ಕಂತ, ಆ ಕಡೆ ಬೆಳ್ಕಣಲ್ಲ. ಹಾಗಾಗಿ ನೀವು ಗಿಡ ಸುತ್ತಲ ಹಾಕ್ತೀರಿ. ಈಗ ನೀರ್ ಇದಕ್ಕ ಎಷ್ಟ್ ದಿನಕ್ಕೊಮ್ಮೆ ನೀವು ನೀರ್ ಕೊಡ್ತೀರಿ ಇದಕ್ಕೆ ಅಡಿಕೆ ಗಿಡಕ್ಕೆ? ಈಗ ಬ್ಯಾಸ್ಗೆ ಐತಲ್ಲ, ಈಗ ಕಂಟಿನ್ಯೂ ಚಲೋ ಇರ್ತದೆ. ಕಂಟಿನ್ಯೂ ಚಲೋ ಇರ್ತದೆ. ಕಂಟಿನ್ಯೂ ಡ್ರಿಪ್ ಐತಲ್ಲ, ಡ್ರಿಪ್ ಲೈನ್ ಕಾಯಂ ಚಲೋ ಇರ್ತದಲ್ಲ. ಈಗೇನ ತಿಂಗಳಿಗೊಮ್ಮೆ ಜಟ್ ಹೊಡಿಸ್ತೇವೆ. ತಿಂಗಳಿಗೊಮ್ಮೆ ಜಟ್ ಹೊಡಿಸ್ತೇವೆ. ಈಗೇನಿಗ ಡ್ರಿಪ್ ಬಿಟ್ಟು ಮತ್ತೆ ನೆಲ ತಂಪಿರ್ಲಿ ಅಂತ ಜಟ್ ಹೊಡಿಸ್ತೇವೆ. ಈಗ ನಾನು ನೋಡಿದೆ ಈಗ ಹೊಲ ತುಂಬಾ ಅಡ್ಡಾಡಿ. ಈಗ ಸ್ವಾಗಿ ಹಳ್ಳಿರಿ ನೀವು. ಈಗ ಸ್ವಾಗಿ ಇದನ್ನ ಯಾಕೆ ಹಳ್ಳಿರಿ ಮತ್ತೆ ಇದರಿಂದ ಏನು ಉಪಯೋಗ ಆಕತಿ? ಒಂದೇ ಉಪಯೋಗ ಏನಂದ್ರ ಗಿಡ ನೆಲ ತಂಪಿರ್ಲಿ ಅಂತಂದ. ಈಗ ಜಟ್ ಹೊಡಿಸ್ತೇವಲ್ಲ, ಈಗ ಖಾಲಿ ನೆಲ ಇದ್ರೆ ಜಲ್ದಿ ಆರ್ಕಿ ಬರ್ತದೆ, ಜಲ್ದಿ ಆರ್ತತಿ. ಅದ್ರ ಸಂಬಂಧ ಸ್ವಾಗಿ ಹಳ್ಳಿರಿ. ಮತ್ತ ಸ್ವಾಗಿಂದ ಮತ್ತೆ ಏನು ಉಪಯೋಗ ಆಕತಿ ಅಣ್ಣ? ಏನ್ ಉಪಯೋಗ ಅಂದ್ರ ಈಗ ಲಡ್ಡಿ ಅವು ಕೊಳತಿದಾದ್ರ ಗೊಬ್ಬರ ಆದಂಗ ಆಕತಿ. ಹೊಳ್ಳಿ ಮೇಳಿ ಹುಳ ಜಾಸ್ತಿ ಆಕಾವು ಅಂತ ಹಾಕಿವಿ. ಈಗ ಇದಕ್ಕ ಸ್ವಾಗಿ ಮೇಲ್ಡ ನೀವು ಸುಣ್ಣ ಹಳ್ಳಿರಲ್ಲ, ಈ ಸುಣ್ಣ ಯಾಕೆ ಹಳ್ಳಿರಿ? ಈ ಸುಣ್ಣ ಕೊಳಿ ರೋಗ ಬರ್ಬಾರ್ದಂತ. ಈಗ ಮಳಿ ಜಾಸ್ತಿ ಆಕೈತಂದ್ರ ಮ್ಯಾಗ ಅಡಿಕೆಗೆ ಕೊಳಿ ರೋಗ ಬರ್ತೈತಿ. ಅಡಿಕೆಗೆ ಕೊಳಿ ರೋಗ ಬರೋದಕ್ಕ ನೀವು ಹಿಂಗ ಸುಣ್ಣ ಹಳ್ಳಿರಿ. ಈಗ ನೀವು ಇದಕ್ಕೇನ್ರ ರೂಟರ್ ರಂಟಿ ಒಮ್ಮೆ ಹೊಡೆದಿರನ ಇದ್ರಾಗ? ಈಗ 3-4 ವರ್ಷದ ಮಟ್ಟ ಹೊಡೆದ್ವಣ್ಣ. ಈಗೇನ್ ಹೊಡೆದಿಲ್ಲ ರೂಟರ್. 4 ವರ್ಷದ ಮಟ್ಟ ಹೊಡೆದಿರಿ? ಏನು ರೂಟರ್ ರಂಟಿ ಏನ್ ಹೊಡೆದಿಲ್ಲ. ಮಲ್ಚರ್ ಹೊಡ್ಸಿದ್ವಿ. ಸ್ವಾಗಿದ ಒಟ್ಟು ತುಂಡ ಹಾಕಂತ ಮಲ್ಚರ್ ಅಂತ ಹೊಡ್ಸಿದ್ವಿ. ಮಲ್ಚರ್ ಅಷ್ಟ. ಈಗ ಇದ್ರಾಗ ಅಡಿಕೆ ಹಚ್ಚಕ್ಕಿಂತ ಮುಂದೆ ನೀವೇನ್ರ ಇದ್ರಾಗ ಪೀಕ್ ಮಾಡಿದ್ರನ? ಅಂದ್ರ ಸೊಂಟಿ ಏನ್ರ ಮಾಡಿರನ ಅಡಿಕೆ ಹಚ್ಚಕ್ಕಿಂತ? ಇದ್ರಾಗ 1ನೇ ವರ್ಷ ಹಚ್ಚಿದಾಗ ಸೋಯಾಬಾನ ಹಾಕಿದ್ವಿ. ಅದ್ರ ನೆಕ್ಸ್ಟ್ 1 ವರ್ಷ ಬಿಟ್ಟು ಶುಂಠಿ ಹಚ್ಚಿದ್ವಿ. 1ನೇ ಸೋಯಾಬಾನ ಹಾಕಿ ಆಮೇಲೆ ಶುಂಠಿ ಹಚ್ಚಿರಿ. ಆಮೇಲೆ ಮತ್ತು ಸೋಯಾಬಾನ, ಅದ್ರ ನೆಕ್ಸ್ಟ್ ಗೊಂಜಾಳ ಹಾಕಿದ್ವಿ. ಈಗ ನೀವು ಸೋಯಾಬಾನ ಹಾಕಿದಾಗ ಗಿಡ ಚಲೋ ಬಂದ್ವ ಏನ ಈಗ ಶುಂಠಿ ಹಾಕಿದಾಗ ಗಿಡ ಚಲೋ ಬಂದ್ವ? ಶುಂಠಿ ಹಾಕಿದಾಗ ಗಿಡ ಚಲೋ ಬಂದ್ವು. ಶುಂಠಿ ಹಾಕಿದಾಗ ಗಿಡ ಚಲೋ ಬಂದ್ವು. ಶುಂಠಿಗೆ ಅಂದ್ರೆ ಅದ್ರ ಎಣ್ಣಿನ ಶುಂಠಿ ಎಣ್ಣೆ ಸಿಡದು ಹಿಂಗಾಗಿ ಗಿಡ ಚಲೋ ಬಂದ್ವು. ಅಣ್ಣ ಈಗ ನೀನು ಈ ಗಿಡಕ್ಕೆ ಸಗಣಿ ಗೊಬ್ಬರ ಬಿಟ್ಟು ಮತ್ತೆ ಯಾವ ಗೊಬ್ಬರ ಯೂಸ್ ಮಾಡಿ ಅಣ್ಣ? ಯಾವ ಗೊಬ್ಬರ ಯೂಸ್ ಮಾಡಿಲ್ಲ. ಹೋದ ಸಲ ಇದು ಹಾಕಿದ್ವಿ ನೋಡೋಣ, ಏನಂದ್ರ ಅದು ಜೀವಾಮೃತ ಹಾಕಿದ್ವಿ. ಜವಾರಿ ಹಾಕಳದ್ದು ಜೀವಾಮೃತ ಹಾಕಿದ್ರಿ ಒಂದ್ ಗಿಡಕ್ಕೆ. ಅದನ್ನ ಎಷ್ಟ್ ಲೀಟರ್ ಹಾಕ್ತಿರಿ ಒಂದ್ ಗಿಡಕ್ಕೆ? ಅದು ಒಂದ್ ಗಿಡಕ್ಕೆ 1 ಲೀಟರ್ ಹಾಕ್ಬೇಕು. ಒಂದ್ ಗಿಡಕ್ಕೆ 1 ಲೀಟರ್. ಯಾಕಂದ್ರೆ ಬಾಳ ಸ್ಟ್ರಾಂಗ್ ಇರ್ತದ ಅದಕ್ಕೆ. ಅದು 1 ಬ್ಯಾರಲ್ ಗೋತಿದ್ರ ಸಗಣಿ ಗೋಮಾಂತಿದ್ರ ಅದನ್ನ 2 ಬ್ಯಾರಲ್ ಇದು ಮಾಡ್ಕೊಂಡು ಹಾಕ್ಬೇಕು. ಅದನ್ನ ಅದನ್ನ ಒಂದ್ 40 ದಿವಸ ಕಳಿ ಇಡ್ಬೇಕು. ಕಳಿ ಇಟ್ಟು ಬೆಲ್ಲ ಮೈದಾ ಹಿಟ್ಟು ಹಾಕ್ತಿರ? ಮೈದಾ ಹಿಟ್ಟು ಹಾಕಿ ಕಳಿ ಇಡ್ಬೇಕು. ಎಷ್ಟು ತಿಂಗಳ ಕೊಳಿ ಇಡ್ತೀರಿ ಅದನ್ನ? 40 ದಿವಸ ಅಷ್ಟೇ. ಅದು 40 ದಿವಸ ಅಷ್ಟೇ ಕೊಳಿ ಇಟ್ಟು ಆಮೇಲೆ ಒಂದೊಂದ್ ಗಿಡಕ್ಕೆ 1 ಲೀಟರ್ ಹಾಕ್ಬೇಕು. ಮತ್ತ ಅದನ್ನ ಬಿಟ್ರೆ ಮತ್ತೆ ಏನ್ರ ಇದಕ್ಕ ಮತ್ ಬೇರೆ ಏನ್ರ ಹಾಕಿರೇನ? ಈ ವರ್ಷ ಹೊಸದಾಗಿ ಮಾಡಿದ್ವಣ್ಣ ಮೀನದ ಜೀವಾಮೃತ ಅಂತಂದು. ಈಗ ಹೊಸದಾಗಿ ಮೀನದ ಜೀವಾಮೃತ ಹಾಕಂತೀರಿ ಇದಕ್ಕ? ಅದ್ರ ಹಾಕಿದ್ರೆ ಏನ್ ಉಪಯೋಗ ಆಕತಿ ಗಿಡಗಳಿಗೆ? ಅದರಿಂದ ಈಗ ಹಾಕಿದ್ವಂದ್ರ ಮುಂದಕ್ಕೆ ಬಿಡ್ತಾವಲ್ಲ ಹಿಂಗಾರ, ಅವು ಚಲೋ ಬಿಡ್ತಾವೆಲ್ಲ. ಹಿಂಗಾರ ಆತ ಗಿಡ ಕರು ಮುಡಂಗಿಲ್ಲ. ಈಗ ಒಂದೊಂದ್ ಗಿಡ ಹಳದಿ ಆಗಿರ್ತಾವ ನೋಡು, ಅವ್ ಯಾವ ಮತ್ ಹಳದಿ ಆಗಂಗಿಲ್ಲ. ಹಚ್ಚಿಗ ಜಾಸ್ತಿ ಆಗ್ತಾವ.
ಅದು ಜೀವಾಮೃತ ನೀವು ಯಾವ ಥರ ತಯಾರು ಮಾಡಿರಿ ಅಣ್ಣ ಅದು? ಯಾವ ಥರ ಅಂದ್ರೆ ಅಣ್ಣ ಮೊದಲು 12 kg ಮೀನ ತೊಗೊಂಡಿದ್ವಿ. ಅದ್ರ ನೆಕ್ಸ್ಟ್ ಒಂದು 10 kg ಆರ್ಗ್ಯಾನಿಕ್ ಬೆಲ್ಲ ತೊಗೋಬೇಕು. ಮತ್ತು ಬೇರೆ ಬೆಲ್ಲ ನಡೆಯಂಗಿಲ್ಲ. ಆರ್ಗ್ಯಾನಿಕ್ ಬೆಲ್ಲನ ಬೇಕು. ಆರ್ಗ್ಯಾನಿಕ್ ಬೆಲ್ಲನ ಬೇಕು. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಅವನ್ನೆಲ್ಲ ಒಂದು 3 ರಿಂದ 4 ತಿಂಗಳು ಕೊಳಿ ಇಟ್ಟಿದ್ವಿ. 3 ರಿಂದ 4 ತಿಂಗಳು ಅದನ್ನ ಒಂದು ಡ್ರಮ್ನ ಹಾಕಿ ಕೊಳಿ ಇಟ್ರಿ. ಆಮೇಲೆ ಈಗ ನೆಕ್ಸ್ಟ್ ಈಗ ಹಾಕಾತೀವಿ ನೋಡ. ಈಗ ಗಿಡಕ್ಕೆ ಹಾಕಾತೀರಿ. ಈಗ ಮೀನದ್ದು ಜೀವಾಮೃತ ಹಾಕೋ ವಿಡಿಯೋ ತೋರಿಸ್ತಾನೆ ಬರ್ರಿ ಅಣ್ಣ. ಈಗ ಈ ತೋಟಕ್ಕೆ ಅವರು ಮೀನದ ಜೀವಾಮೃತ ಹಾಕಕ್ಕೆ ಬಂದಾರ. ಈಗ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹಾಕ್ತಾರ ಮತ್ತು ಅದನ್ನು ಹಾಕಿದ್ರೆ ಏನಾಕತಿ ಅಂತೇಳಿ ಅವ್ರ ಕಡೆ ಹೋಗಿ ನಾವು ಕೇಳೋಣಂತ ಬರ್ರಿ. ಇದು ಮೀನದ ಜೀವಾಮೃತದ ಡ್ರಮ್. ಇದಕ್ಕೆ ಪಪ್ಪಾಳಿ ಹಣ್ಣು ಹಾಕ್ಯಾರ. ಯಾಕಪ್ಪ ಅಂದ್ರೆ ಅದು ಮೀನದ ವಾಸನೆ ಬರಬಾರ್ದು ಅಂಥೇಳಿ ಇದ್ರಾಗಿರೋದನ್ನ ಲೀಟ್ರ್ ಗಂಟ್ಲೆ ತೊಗೊಂಡು ದೊಡ್ಡ ಡ್ರಮ್ಮಿಗೆ ಹಾಕ್ತಾರ. ಈ ಡ್ರಮ್ನ್ಯಾಗ ನೀರು ಮಿಕ್ಸ್ ಐತಿ ಮತ್ತು ಮೀನದ ಜೀವಾಮೃತನ ಮಿಕ್ಸ್ ಐತಿ. ಹಾಗಾಗಿ ಸ್ವಲ್ಪ ಕೈಯಾಡ್ಕೆಂತ ಇದನ್ನ ತುಂಬ್ಕೊಂಡು ಗಿಡಕ್ಕೆ ಹಾಕ್ತಾರ. ಇದಕ್ಕೆ ನೀರು ಫುಲ್ ಡ್ರಮ್ ಇರ್ತೈತಿ ನೀರು. ಹಾಂ, ಈಗ ಇದರಿಂದ ಎಷ್ಟು ಲೀಟ್ರ್ ಹಾಕ್ತಿ ಅದಕ್ಕೆ? 1 ಲೀಟ್ರ್. 1 ಲೀಟ್ರ್ ಒಂದು ಡ್ರಮ್ಗೆ. ಆ ಡ್ರಮ್ ಎಷ್ಟು ಲೀಟ್ರ್ ಹಾಕತಿ? 200 ಲೀಟ್ರ್. 200 ಗಿಡಕ್ಕೆ ಹಾಕ್ತದೆ. ಒಂದು ಡ್ರಮ್ಗೆ 2 ಲೀಟ್ರ್ ಹಾಕ್ತಿ ಇದನ್ನು. ಇದ್ರಾಗಿರೋದನ್ನ ಇದಕ್ಕೆ 2 ಲೀಟ್ರ್ ಹಾಕಿ 200 ಲೀಟ್ರ್ ಐತಿ. 200 ಗಿಡಕ್ಕೆ ಹಾಕವನು. 200 ಗಿಡಕ್ಕೆ ಹಾಂ. ಈಗ ಮಿಕ್ಸ್ ಮಾಡ್ತೇವೆ ಅದನ್ನು. ಮಿಕ್ಸಿಂಗ್ ಇದಕ್ಕೆ ಏನೇನು ಹಾಕಿರಿ ಅಣ್ಣ? ಇದಕ್ಕೆ ಮೀನದ ಜೀವಾಮೃತ ಮಾಡಕ್ಕೆ 12 kg ಮೀನ, 12 kg ಮೀನ, 10 kg ಆರ್ಗ್ಯಾನಿಕ್ ಬೆಲ್ಲ. 10 kg ಆರ್ಗ್ಯಾನಿಕ್ ಬೆಲ್ಲ. ಅದನ್ನ ಎಷ್ಟು ದಿನ ಕೊಳೆ ಹಾಕ್ಬಿಟ್ರಿ? ಹಾಂ, 4 ತಿಂಗಳೇನ ಬಿಟ್ಟಿದ್ವಿ. 4 ತಿಂಗಳು. 3 ರಿಂದ 4 ತಿಂಗಳು. ಇದು ಮೀನದ ಜಿಗಿ ಅಂಟಿಕೊಂಡತ್ತಿದ್ರಾಗ ಅದು ಬಿಡಾಕ ಹೊಲ್ದು. ಕೊಬ್ಬಿನ ಅಂಶ ಅಂತಿದೆ ಏನ ಮೀನದ್ದು. ಇದು ನೋಡ್ರಿ ಇಂಥ ತಿಂಡಿಯಾಗಿ ಎಲ್ಲಿ ಬಂದೈತಿ ಕ್ಯಾಂದಿಗೆ ಅದು. ಈ ವಾಸನೆ ನೋಡ್ಕೊಂಡು ಇಲ್ಲಿ ಒಂದು ನಾಯಿ ಬಂದಿತ್ತು ಮೀನದ ಮುಳ್ಳು ತಿನ್ನಾಕ. ಎಲ್ಲಿ ಹೋಗ್ತಾವಣ ಅದು? ಇಲ್ಲಿ ತೆಗೆದಾಕ್ಲಿ ಊಟ ಮ್ಯಾಗಿಂದ. ಇದೇನಣ್ಣ ಮ್ಯಾಗಲ್ದು? ಇಷ್ಟ ಮಿಕ್ಸ್ ಮಾಡೋದಿದ್ನ ಕೈಯಾಡಲ್ಲಿನ? ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಎಷ್ಟು ಲೀಟ್ರ್ ಹಾಕ್ತೀರಿ? ಒಂದೊಂದು ಗಿಡಕ್ಕೆ 1 ಲೀಟ್ರ್ ಹಾಕ್ತೇವೆ ನೋಡಪ್ಪ. ಒಂದೊಂದು ಗಿಡಕ್ಕೆ 1 ಲೀಟ್ರ್. ಹಾಂ. ಇದನ್ನ ಹಾಕಿದ್ರೆ ಏನು ಉಪಯೋಗ ಐತೆ ಅಣ್ಣ? ಅಡಿಕೆ ಗಿಡ ಚಂದ ಫಲ ಬಿಡ್ತಾವೆ ಮುಂದಿನ ವರ್ಷ. ಈ ವರ್ಷ ಇನ್ನೂ ಅಡಿಕೆ ಕೆಡವಿರಲ್ಲ, ಅವಾಗ ಹಾಕ್ಬೇಕು. ಅಡಿಕೆ ಯಾವಾಗ ಇನ್ನೂ ಕೆಡವಿಬಾರ್ದು ಅವಾಗ ಹಾಕ್ಬೇಕು. ಅಂದ್ರೆ ಮುಂದಿನ ವರ್ಷ ಇವು ಏನು ಹಿಂಗಾರು ಬಿಡ್ತಾವಲ್ಲ, ಅವು ಚೆನ್ನಾಗಿ ಬಿಡ್ತಾವ. ಹಿಂಗಾರು ಬಿಡ್ತಾವ, ಚಲೋ ಬಿಡ್ತಾವ ಇದನ್ನ ಹಾಕಿದ್ರೆ. ಇದು ಕರಿಯೋದೇನ ಹಾಕಿರಲ್ಲ ಗಿಡಕ್ಕೆ ಸುತ್ತಲ? ಕೊಟ್ಟಿಗೆ ಗೊಬ್ಬರ ಅಣ್ಣ, ಅದು ಸಿಡಿದಿಲ್ಲ. ಯಪ್ಪ, ಇದ ಕೊಟ್ಟಿಗೆ ಗೊಬ್ಬರ. ಒಳ್ಳೆದ್ರಾಗ ಕಬ್ಬಿನ ಫ್ಯಾಕ್ಟ್ರಿ ಗೊಬ್ಬರ ಐತಿ, ಮಡ್ಡಿ ಅಂತಾರ ಅದಕ್ಕೆ. ಕಬ್ಬಿನ ಫ್ಯಾಕ್ಟ್ರಿ ಗೊಬ್ಬರ ಮಿಕ್ಸ್ ಇಟ್ರಿ, ಅದಕ್ಕೆ ಮಡ್ಡಿ ಅಂತಾರ. ಫ್ಯಾಕ್ಟ್ರಿ ಗೊಬ್ಬರಕ್ಕೆ ಮಡ್ಡಿ ಅಂದ್ರೆ ಇದನ್ನ ಕಬ್ಬಿನ ಎಲ್ಲ ವೇಸ್ಟ್ ಇರ್ತೈತೆ, ವೇಸ್ಟ್ ಅದನ್ನ ಟನ್ ಗಂಟ್ಲೆ ಕೊಡ್ತಾರ. ಟನ್ ಗಂಟ್ಲೆ. ಇದನ್ನ ಒಂದ್ ಗಿಡಕ್ಕೆ ಎಷ್ಟೆಷ್ಟು ಹಾಕಿರಿ? ಒಂದ್ ಗಿಡಕ್ಕೆ ಒಂದೊಂದು ಬುಟ್ಟಿ ಹಾಕಿ ನೋಡೋಣ. ಒಂದೊಂದು ಬುಟ್ಟಿ. ಅದನ್ನ ಹಾಕಿದ್ರೆ ಏನು ಉಪಯೋಗ ಆಕತಿ? ಅವಕ್ಕೆ ಗಿಡ ಎಲ್ಲ ಕರು ಹಾಕವು, ಹಸಿರು ಒಟ್ಟ ಮುರಿಯಂಗಿಲ್ಲ. ಗಿಡ ಕರು ಹಾಕಾವು, ಹಸಿರು ಮುರಿಯಲ್ಲ.
ತಡಿ ನಾ ಇದನ್ನು ಹಾಕ್ತಾರೆ ಈಗ ನಾನು ಎಷ್ಟ ಗಿಡದ ನೋಡಿದೆ ಈಗ ತಳಗ ಕಾಯಿ ಹಿಡ್ದಾವು ಮ್ಯಾಲ ಈ ತರ ಆಗಿ ಅವು ಉದುರಿ ಬಿದ್ದಾವಲ್ಲ ಯಾಕೆ ಈ ತರ ಆಗ್ಯಾವು ಈ ವರ್ಷ ಬಿಸಿಲಿನ ತಾಪಮಾನ ಜಾಸ್ತಿ ಐತಣ್ಣ ಬಿಸಿಲಿನ ತಾಪಮಾನ ಜಾಸ್ತಿ ಇದಕ್ಕ ಇವು ಈಗ ಅವಾಗ ಬಿಟ್ಟಿದ್ದಂದ್ರೆ ಇದು ಬಿಸಿಲೇನು ಈಗ ಸ್ಟಾರ್ಟ್ ಆತಲ್ಲ ಬೇಸಿಗೆಯಲ್ಲಿ ಅವಾಗ ಬಿಟ್ಟಿದ್ದು ಜನವರಿ ಫೆಬ್ರವರಿ ಆ ಟೈಮ್ನಾಗ ಬಿಟ್ಟಿದ್ದು ಆ ಟೈಮ್ನಾಗ ಬಿಸಿಲು ಜಾಸ್ತಿ ಐತಲ್ಲ ಅವಾಗ ಬಿಸಿಲಿನ ಇದಕ್ಕ ಅವು ಉದ್ರಾವಣ ಹಾಳು ಈ ತರ ಇದ್ರಾಗ ಇದು ಒಂದೈತಿ ನೋಡದೆ ಇದು ದೊಡ್ಡ ಇದ್ರಾಗ ಇದು ಒಂದೈತಿ ಈ ತರ ಯಾಕೆ ಬಿಸಿಲಿಗೆ ಅಷ್ಟ ಉದುರ್ತಾವ ಮತ್ತ ಅದಕ್ಕೆ ಏನಾರ ಪ್ರಾಬ್ಲಮ್ ಇರ್ತೈತಿ ಬಿಸಿಲಿಗೆ ಅಷ್ಟ ಬಿಸಿಲಿಂದ ಜಾಸ್ತಿ ಇದು ಬಿಸಿಲು ಈಗ ಮನುಷ್ಯರ ಇದಾಗತ್ತಾರಣ ಇವು ಮೇಲೆ ಇರ್ತಾವಲ್ಲ ಇನ್ನು ಜಾಸ್ತಿ ಬಿಸಿಲು ಆಗ್ತಲ್ಲ ಅದ್ರ ಸಂಬಂಧ ಇವು ಅವ್ರದ್ದು ಹಂಗ ಇಡೀ ಹೊಲಕ್ಕೆ ಜೀವಾಮೃತ ಹಾಕದಾತ ಡ್ರಮ್ನ್ಯಾಗ ಎಲ್ಲಾ ಖಾಲಿನ ಆಗಿಬಿಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೈತಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತಾನಂತ ಹಂಗ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕಿರಿ ಬಾಯ್ ಬಾಯ್